ಅಗ್ನಿ ರಾಜ್ಯವರ್ಮ ಅಗ್ನಿ ಆವೇಶಗೊಂಡು ರೋಷಗೊಂಡರೆ ರಾವಣನಾಗುತ್ತಾನೆ. ಒಡೆಯ ರಾವಣ. ಒಂದು ವೇಳೆ ಆನಂದಗೊಂಡು ರಾಗ ಆಡಿದರೆ ರಾಮ ರಾಮ. ಗರುಡ ರಾಜ್ಯದಲ್ಲಿ ಘಟ ಸಾರ್ಪದಂತೆ ಎತ್ತಿ ಮೆರೆಯುತ್ತಿರುವ ಯಾರ್ಪ ಶ್ರೀಮಂತ ಅಂತರಾಳ ಅರಿತು ನಿರಸುಕ. ಇಲ್ಲವಾದರೆ ಕಂಡ ಕಂಡ ಹೆಣ್ಣುಗಳ ಕಾಮದಾಟ ಆಡುವುದೇ ನನ್ನ ಜಾಯಿಮಾನ. ಒಳಗಿಂದ ಸಿಗುತ್ತದೆ ಬಣ್ಣ ತುಂಬಿದ ಹೆಣ್ಣುಗಳಿಗೆ ಒಳ್ಳೆಯ ಆಗ ತಾನೇ ಆ ಗರ್ಭ ಶ್ರೀಮಂತ ಅಗ್ನಿಗೆ ಸಮಾಧಾನ. ಸಮಾಜ ಹಾಳು ಸಮಾಜ, ಬಂಡ ಸೂಳೆಯರ ಗಾಂಡು ಸಮಾಜ. ನಾನು ವ್ಯಾಸರಿಟ್ಟರೆ ಸಾಕು, ಹೊಸ ಬೂಟಿನಲ್ಲಿ ಹುಟ್ಟುವುದು ಅಳಕ. ನಾನು ರಾಕ್ಷಸ ಜಾತಿಯ ಗಂಡು, ಹೆಣ್ಣುಗಳ ತಿನ್ನುವ ರಾಕ್ಷಸ. ಬಡ ಭಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಮಜಾ, ಆದರೆ ಈ ಲೋಕದಿಂದಲೇ ವಜ. ಬಾಲಿಗೆ ಕೂಪಿಯ ಗೂಡಿಗೆ ಕಣ್ಣಿಟ್ಟ ಕಡನಾಯಕ ಈ ಅಗ್ನಿರಾಮ. ಬಾವಿನಂತ ಬುದ್ದುಗುಟ್ಟುತ್ತಿರುವ ಈ ಅಗ್ನಿ ರಾಜ್ಯನ ಕಣ್ಣಿಗೆ ಯಾವದಾದರೂ ಒಂದು ಸುಂದರವಾದ ಹೆಣ್ಣು ಸಿಕ್ಕರೆ ಅವಳ ಶೀಲ ಸರ್ವನಾಶ. ಇವತ್ತಿನ ಈ ಕತ್ತಲೆ ರಾತ್ರಿಗೆ ಬೆಳತ್ತಲೆ ತಿಂಗಳ ಬಾಲೆ ಹೇಗೆ ಹುಡುಕುವುದು? ಅವರ ಮನದಲ್ಲಿ ಎಂಬಂತ ಒಂದು ಒಂಟಿಯನ್ನು ಹಾಕಿ ತುಂಡು ನಗೆ ಬೀರುತ್ತಾ ಇತ್ತ ಕಡೆನೆ ಬರುತ್ತಿದೆ. ಬರಲಿ ಕೊಂಚ ಕೆಳಗೆ ಆಡಿ ಕಚ್ಚಿ ತಿಂದು ಬಿಸಾಕಿದರಾಯಿತು. ಯಾಕಂದ್ರೆ ನಮ್ಮ ತಾಯಿಗೆ ಔಷಧ ದುಡ್ಡಿಲ್ಲದೆ ಆಸ್ಪತ್ರೆ ಸೇರ್ಕೊಂಡ್ಬಿಡ್ತಾರೆ. ಹೀಗೇನ್ ಮಾಡುದು? ಎಲ್ಲಿ ಹೋದ್ರು ₹1 ದುಡ್ಡು ಸಿಗ್ತಿಲ್ಲ. ಹೀಗಿರುವಾಗ ಎಲ್ಲಿ ಹೋಗಿ ಭಿಕ್ಷೆ ಬೇಳಿ, ಯಾರು ಹೋಗಿ ಹೀಗೆ ಕೇಳಿ ತಂದೆ ಹೀಗವರು ಮಾಡಿ ನನ್ನ ನೀವೇ ಕಾಪಾಡ್ಬೇಕಪ್ಪ, ನೀವೇ ಕಾಪಾಡ್ಬೇಕು. ಯಾರು ನೀನು? ಅಲ್ಲ, ನಾ ಯಾರು ನಿಮ್ಗೇನು ಅದನ್ನ ಕೇಳೋ ಅವಶ್ಯಕತೆ ನಿಮಗಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಈಸಲ್ಲ. ಹಾಗಿದ್ಮೇಲೆ ಅಂತ ಹೇಳೋ ಅವಶ್ಯಕತೆ ಕೂಡ ನನಗಿಲ್ಲ. ಅವಶ್ಯಕತೆ ನನಗಿದೆ. ನೀಗ ಅವಶ್ಯಕತೆ ಇದ್ದೇನೆ ಬಿಟ್ಟೇನು? ಮೊದಲಿಂದ ದಾರಿ ಬಿಡು, ನಾ ಹೋಗ್ಬೇಕು. ದಾರಿ ಬಿಡಲು ಕಾದಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಈಗ ಅಲ್ಲ. ನೀನು ಮನುಷ್ಯ ಅಲ್ಲ, ಕೆಟ್ಟ ಮೃಗ. ಕೆಟ್ಟ ಮೃಗ, ಪಾಪಿ. ಏನೀಗ? ಏಕೆ ಅನುಮಾನವೇ? ಅನುಮಾನ ಅಲ್ಲ, ಸತ್ಯ. ಯಾಕಂದ್ರೆ ನೀನು ಹೀಗೆ ಮಾತು ನೋಡಿದ್ರೆ ನಿಜ ಅನ್ಸುತ್ತೆ. ಹುಟ್ಟಿದ್ಮೇಲೆ ಒಳ್ಳೆಯಬೇಕು, ಅದ್ಬಿಟ್ಟು ಹೀಗೆಲ್ಲ ಮಾಡಬಾರ್ದು. ಹೌದು, ಹೀಗೆ ಮಾಡೋದಕ್ಕೆ ಸ್ವಲ್ಪ ನಾಚವಲ್ಲೇನೋ ಕೆಟ್ಟ ಮೃಗನಂತವನೇ. ನನ್ನಂತಹ ಗರ್ಭ
ಶ್ರೀಮಂತನಿಗೆ ನಾಚಿಕೆ ಎಂಬುದು ಮೂರ ಹಡಿ ಮೇಲೆ ನಿಂತು ಭಾಷಣ ಬಿಗಿಯುವಾಗ ಮಾತ್ರ. ಇಂಥ ಶಾಂತವಾದ ಸ್ಥಳದಲ್ಲಿ ನಿನ್ನಂತ ಸುಂದರವಾದ ಹೆಣ್ಣಿನೆದುರಿಗಲ್ಲ. ಏನೆಂದ್ರೆ ನೀನು ಹಸು ಏಸಿಗೆ ತಿನ್ನುತ್ತದೆ. ಆದರೆ ಬಣ್ಣ ತುಂಬಿದ ನಿನ್ನಂತ ಹೆಣ್ಣುಗಳು ಪ್ರೀತಿಸಿದವನಿಗೆ ಹೃದಯ ಕೊಟ್ಟು ನಿನ್ನಂತ ಕಾಮುಕನಿಗೆ ಶೀಲ ಕೊಡ್ತೀರಿ. ಹಸು ಏನೇ ತಿಂದರೂ ಕೊಡುವುದು ಹಾಲು. ನೀನು ನಾಯಿ ಮುಟ್ಟಿದ ಮೊಡಕೆ ಅರ್ಥಾತ್ ಕಟ್ಟೋದ ಶೀಲವನ್ನು ಕಟ್ಟಿಕೊಳ್ಳುವ ಮೂರ್ಖನ ಮಗನಿಗೆ ಕೊಡ್ತೀಯ.